ಐಸರ್ ಟ್ರ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೇ. ಅದು ಟ್ರ್ಯಾಕ್ಟರ್ ಎಷ್ಟು HP ಐತಿ ಮತ್ತು ಯಾವ ಪಾಸಿಂಗ್ ಐತಿ, ಮಾಡಲ ಎಷ್ಟನೇ ಓನರ್ ಐತಿ, ಎಷ್ಟು ಅವರ್ಸ್ ಕೆಲಸ ಮಾಡೈತಿ, ಪೇಪರ್ಸ್ ಕ್ಲಿಯರ್ ಅದಾವಲ್ಲೋ, ಗಾಡಿ ಕಂಡೀಷನ್ ಐತಿಲ್ಲೋ, ಹುಡ್ಡ ಐತಿಲ್ಲೋ, ಬಂಪರ್ ಐತಿಲ್ಲೋ, ಮತ್ತು ಪೇಪರ್ಸ್ ಚಾಲ್ತಿ ಮ್ಯಾಗ ಅದಾವಲ್ಲೋ, ಅದರ ಲೊಕೇಶನ್, ರೇಟ್, ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ UKHB ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ, ಗೆಳೆಯರಿಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸಿರ ಕಮೆಂಟ್ ಮಾಡಿರಿ, ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇಂಥ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬನ್ನಿ ಗೆಳೆಯರೇ, ವಿಡಿಯೋ ಆದ್ರೆ ಶುರು ಮಾಡೋಣ. ಗೆಳೆಯರಿದು ಐಸರ್ 548 ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ. ಮಾಡಲ್ 2023 ಐತಿ. K40 ಪಾಸಿಂಗ್ ಐತಿ. ಗೆಳೆಯರ ಫಸ್ಟ್ ಓನರ, ಏನು ತೊಗೊಳೋರು ನೀವು ಸೆಕೆಂಡ್ ಓನರ. ಮತ್ತು ಗೆಳೆಯರದ ಐಸರ್ 548 ಅಂದ್ರೆ 48 HP ಟ್ರ್ಯಾಕ್ಟರ್ ಬರ್ತೈತಿ. ಗೆಳೆಯರದ ಎಷ್ಟು ಅವರ್ಸ್ ಕೆಲಸ ಮಾಡಿತಪ್ಪ ಅಂದ್ರೆ ಬರೀ 1180 ತಾಸು ಅಷ್ಟೇ ಗಾಡಿ ಕೆಲಸ ಮಾಡೈತಿ. 4 ಟೈರ್ ಕೇಸಿಂಗ್ ಹೊಸವದವ. ಕಂಪ್ನಿ ಬಂಪರ್ ಐತಿ. ಹುಡ್ಡ ಗಿಡ್ಡ ಏನೂ ಇಲ್ಲ. ನೀವು ಈ ಟ್ರ್ಯಾಕ್ಟರ್ ಖರೀದಿ ಮಾಡಿ ಕಟ್ಸ್ಕೋಬೋದು. ಹುಡ್ಡ ಹೊಸದ ಗಾಡಿ ಮಾತ್ರ ಮಸ್ತ್ ಐತಿ. ಪವರ್ ಸ್ಟೀರಿಂಗ್ ಐತಿ. ಆಲ್ ಪೇಪರ್ಸ್ ಚಾಲ್ತಿ ಮ್ಯಾಗ ಅದಾವ. ಆಯಿಲ್ ಬ್ರೇಕ, ಆಯಿಲ್ ಕ್ಲೇಸ ಬರ್ತೈತಿ. ಮತ್ತು ಈ ಟ್ರ್ಯಾಕ್ಟರ್ ಇದು ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ. ಪ್ರೈಸ್ ಗೆಳೆಯರ ಬರೀ 6,50,000 ರೂಪಾಯಿ ಹೇಳ್ಯಾರ. ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ 48 HP ಐಸರ್ ಟ್ರ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಗೆಳೆಯರೆ. ಟ್ರ್ಯಾಕ್ಟರ್ ತೊಗೊಳೋದ್ರೆ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಐಸರ್ ಟ್ರ್ಯಾಕ್ಟರ್ ಹುಡುಕಾಡ್ತಾ ಇದ್ರೆ ಅಥವಾ ತೊಗೊಳೋರಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಅದ್ರ ಯೂಸ್ ಆಗಲಿ. ಗಾಡಿ ಗೆಳೆಯರಿಗೆ ಗುಡ್ ಕಂಡೀಷನ್ ಐತಿ. ಅದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್, ಟೇಲರ್, JCB ಹಳೆವ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ. ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೇವೆ. ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಕೂಡ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ. ಇಂಥ ಒಳ್ಳೆಯ ಅವಕಾಶ ಗೆಳೆಯರಿಗೆ ಮಿಸ್ ಮಾಡ್ಕೋಬೇಡ್ರಿ. ಈ ಐಸರ್ ಟ್ರ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.